ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕುಷನ್ ಕವರು ಯಾವ ಥರ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅಳತೆಗೆ ಒಂದು ಕವರ್ ತಗೊಂಡಿದ್ದೀನಿ. ಇದು ತುಂಬ ಈಸಿ, 10 ನಿಮಿಷದಲ್ಲೇ ಸ್ಟಿಚ್ ಮಾಡ್ಬೋದು. ಇದರ ಉದ್ದ ಎಷ್ಟಿದೆ ಅಂತ ನೋಡೋಣ. ಈಗ ಉದ್ದ 17 ಇಂಚಿದೆ. ಇಲ್ಲಿಂದ ಇಲ್ಲಿವರೆಗೆ ಉದ್ದ 17 ಇಂಚು, ಅಗಲ 16 ಇಂಚಿದೆ. ಈಗ ಸ್ಟಿಚಿಂಗ್ಗೆ ಎಕ್ಸ್ಟ್ರಾ ತಗೋಬೇಕು. ಈಗ ನಾನಿಲ್ಲೊಂದು ಬಟ್ಟೆ ತಗೊಂಡಿದ್ದೀನಿ. ಇದನ್ನು ಫೋಲ್ಡಿಂಗ್ ಸೈಡು ನಮ್ಮ ಕಡೆ ಬರೋಂಗೆ ಹಾಕ್ಕೋಬೇಕು. ನಾನಿಲ್ಲಿ 2 ಕುಷನ್ ಕವರ್ ಆಗೋಂಗೆ 2 ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 2 ಕವರು ಮಾಡ್ಕೋಬೋದು. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟು ಅಗಲ ಅಳತೆ ಮಾಡ್ಕೋತಾ ಇದ್ದೀನಿ. 16 ಇಂಚಿತ್ತು. ನಾನು 16 + 1.5 ಸ್ಟಿಚಿಂಗ್ಗೆ 1.5 ಇಂಚ್ ಬೇಕು. 17.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈಗ ಉದ್ದ ಅಳತೆ ತಗೋಬೇಕು. ಉದ್ದ 17 ಇಂಚಿದೆ ಅಲ್ವಾ, 17 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಆಗಿ ಬಟ್ಟೆ ಹಾಕಿರಬೇಕು. ಫೋಲ್ಡಿಂಗು ನಮ್ಮ ಕಡೆ ಇರಬೇಕು. 17 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಥರ 17 ಇಂಚು ಕರೆಕ್ಟಾಗಿ 17 ಇಂಚೇ ಮೇಲ್ಗಡೆಗೂ ಕೂಡ ಮಾರ್ಕಿಂಗ್ ಮಾಡ್ಕೋಬೇಕು. 17 ಇಂಚಿಗೆ ಮೇಲ್ಗಡೆನೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ ಉದ್ದಕ್ಕೆ ಲೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಕಲಿಯೋರಾದರೆ ಸ್ಕೇಲ್ ಬಳಸ್ಕೊಳ್ಳಿ. ನಾನೀಗ ಹಾಗೆ ಲೈನ್ ಹಾಕ್ಕೋತಾ ಇದ್ದೀನಿ. ಈಗ 2 ಕಡೆ ಮೇಲೆ ಕೆಳಗೆ 17 ತಗೊಂಡಿದ್ದೀವಲ್ಲ, ಈಗ 2 ಇಂಚು ಪುನಃ ಎಕ್ಸ್ಟ್ರಾ ಮೇಲ್ಗಡೆಗೆ ಕೊಡೋಣ. ಇದು ನಾವು ಸ್ಟಿಚ್ ಮಾಡ್ತೀವಲ್ಲ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಬಟ್ಟೆ ಬೇಕಾಗುತ್ತಲ್ಲ, ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಕೊಡಬೇಕು. ಈಗ 17 + 17 34 + 2 36 ಇಂಚಾಗಿದೆ. ಈಗ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಾಗಿದೆ. ಈಗ ನಮಗೆ 2 ಕವರ್ ಬರುತ್ತಲ್ವ, ಇಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಈಗ ನಮಗೆ ಅಗಲ ಉದ್ದ ಸಿಕ್ಕಿದೆ. ಈಗ ಇಲ್ಲಿ 2 ಪೀಸ್ ಇದೆ, 2 ಫೋಲ್ಡ್ ಮಾಡಿದ್ದೀನಲ್ಲ, ಈಗ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಆವಾಗ ನಮಗೆ 2 ಕುಷನ್ ಕವರು ಸ್ಟಿಚ್ ಮಾಡ್ಕೋಬೋದು. ಈ ಥರ ನೀಟಾಗಿ ಆ ಕಡೆ ಈ ಕಡೆ ಬಟ್ಟೆ ಜಾರದೇ ಇರೋಂಗೆ ನೀಟಾಗಿ ಒಂದೇ ಸಮಕ್ಕೆ ಕಟ್ ಮಾಡ್ಕೋಬೇಕು. ಈಗ 2 ಸಿಕ್ಕಿದೆ ನೋಡಿ. ಈಗ ಇದನ್ನು ಕಟಿಂಗ್ ಆಯಿತು. ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ 2 ಕಡೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. 2 ಕಡೆ 1/4 ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ತುದಿಗೆ 1/4 ಇಂಚು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಾಗಿದೆ. ಇದನ್ನು ಈ ಥರ ಇಟ್ಕೋಬೇಕು. ಮಧ್ಯಕ್ಕೆ ಈ ಥರ ಇಟ್ಕೊಂಡು ಇಲ್ಲಿ ಅಳತೆ ಕವರಲ್ಲಿ ಎಷ್ಟಕ್ಕೆ ಫೋಲ್ಡ್ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂತಂದರೆ 9 ಇಂಚಿಗೆ ಫೋಲ್ಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಕರೆಕ್ಟಾಗಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆನೂ ಕೂಡ ಹಾಗೆ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಅದೇ ಮಾರ್ಕ್ ಮೇಲೆ ನಾವು ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೋಬೇಕು. ಈಗ ಆ ಕಡೆ ಇರೋ ಬಟ್ಟೆನ ಈ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಂದ ಇನ್ನೂ ಒಂಚೂರು ಮುಂದಕ್ಕೆ ಇಟ್ಕೋಬೇಕು. ಅದು ಕೂಡ ಕರೆಕ್ಟಾಗಿ 9 ಇಂಚಿಗೆ ಬರಬೇಕು. ಕರೆಕ್ಟಾಗಿ 9 ಇಂಚಿಗೆ ಇದೆ. ನಾವೀಗ ಫಸ್ಟ್ ಫೋಲ್ಡ್ ಮಾಡಿದ್ದೀವಲ್ಲ, ಆ ಬಟ್ಟೆಯ ಮೇಲ್ಗಡೆ ಒಂಚೂರು ಮುಂದಕ್ಕೆ
ಇಟ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಈ ಥರ ಫಸ್ಟ್ ಇಟ್ಕೋಬೇಕು ಈ ಬಟ್ಟೆನ. ಇದ್ರ ಮೇಲ್ಗಡೆ ಒಂಚೂರು ಮುಂದಕ್ಕೆ ಅದು ಕೂಡ 9 ಇಂಚಿಗೆ ಬರೋಂಗೆ ಇಟ್ಕೋಬೇಕು. ನೋಡಿ ಇಲ್ಲಿ ಕರೆಕ್ಟಾಗಿ 9 ಇಂಚಿದೆ. ಈಗ ಏನು ಮಾಡಬೇಕು ಅಂದರೆ ಒಂದು 1/4 ಇಂಚಿಗೆ ಇಲ್ಲ ಒಂದು ಅರ್ಧ ಇಂಚಿಗೆ ಇಲ್ಲಿ ತುದೀಲಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈಗ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸ್ಟಿಚ್ಚು. ಈ ಥರ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಒಂದು 1/4 ಇಂಚಿಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಆ ಥರ ಇಲ್ಲಿ ಆ ಕಡೆ ಈ ಕಡೆ ಶೇಕ್ ಆಗುತ್ತೆ ಅಂದರೆ ಒಂದು ಕೆಲಸ ಮಾಡಿ, ಮಧ್ಯದಿಂದನೇ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಮಧ್ಯಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ, ಆವಾಗ ಬಟ್ಟೆ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗೋಲ್ಲ. ಇಲ್ಲಿ ಲಾಕ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಪುನಃ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಸ್ಟಿಚ್ ಹಾಕಾಗಿದೆ. ಈಗ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಸ್ಟಿಚ್ ಬಿಟ್ಟೋಗುತ್ತೆ. 2 ಸ್ಟಿಚ್ಚು ಹಾಕ್ಕೊಂಡು ಹೋಗೋಣ. ಈಗ 2 ಸ್ಟಿಚ್ ಆಗಿದೆಯಲ್ವಾ. ಈಗ ಸೇಮ್ ನಾವು ಈ ಕಡೆ ಯಾವ ಥರ ಇಟ್ಟು ಬಟ್ಟೆನ ಸ್ಟಿಚ್ ಮಾಡಿದ್ದೀವೋ ಸೇಮ್ ಅದೇ ಪ್ರೊಸೀಜರಲ್ಲಿ ಆ ಕಡೆ ಕೂಡ ಇಟ್ಕೋಬೇಕು. ಈಗ ನೋಡಿ ಇಲ್ಲಿ ಎಲ್ಲ ಕರೆಕ್ಟಾಗಿ 2 ಸ್ಟಿಚ್ ಹಾಕಿದ್ದೀನಿ. ಇಲ್ಲೂ ಕೂಡ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಅದ್ರ ಮೇಲೇ ಕರೆಕ್ಟಾಗಿ ಈ ಥರ ಇಟ್ಕೊಂಡು ನೋಡಿ, ಈ ಥರ ಇಟ್ಕೊಂಡು ಕರೆಕ್ಟಾಗಿ ಲೈನ್ ಮೇಲೇ ಇರಬೇಕು. ಈ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳೋಣ. ಮಧ್ಯದಿಂದಲೇ ಹಾಕ್ಕೊಂಡೋಗಿ, ಆವಾಗ ಬಟ್ಟೆ ಆ ಕಡೆ ಈ ಕಡೆ ಶೇಕ್ ಆಗಲ್ಲ. ಈಗ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊಂಡು ಬರೋಣ. ಸ್ಟಾರ್ಟಿಂಗ್ ಕಲಿಯೋರು ಪಿಲ್ಲೋ ಕವರ್, ಕುಷನ್ ಕವರ್ ಇಂಥದ್ದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ ಸ್ಟಿಚ್ಚಿಂಗ್. ಆಮೇಲೆ ಇದು ಕಷ್ಟವೂ ಇಲ್ಲ, 10 ನಿಮಿಷದಲ್ಲಿ ಸ್ಟಿಚ್ಚಿಂಗ್ ಮಾಡ್ಕೋಬೋದು. ಮನೇಲಿರುವ ಹಳೆ ಬಟ್ಟೆಗಳಿರುತ್ತಲ್ವ, ಒಂಚೂರು ಹಳೇದಾಗಿರೋ ಬೆಡ್ಶೀಟ್ ಕವರ್ಗಳೆಲ್ಲ ಅಂಥದ್ದೆಲ್ಲ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇಲ್ಲಿ ಆಗಿದೆ. ನಾನೀಗ ಉಲ್ಟಾ ಸೈಡನ್ನ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿರೋದು. ಈಗ ಇದನ್ನು ಉಲ್ಟಾ ಮಾಡುವಾಗ ಕರೆಕ್ಟ್ ಸೈಡ್ ಬರುತ್ತೆ. ಇದು ರಾಂಗ್ ಸೈಡು, ಇದು ಕರೆಕ್ಟ್ ಸೈಡು. ಈಗ ನಾವು ಪಿಲ್ಲೋ ಕವರು ಇದನ್ನು ಉಲ್ಟಾ ಮಾಡಿಕೊಂಡು ಅದರೊಳಗಡೆ ಪಿಲ್ಲೋನ ಹಾಕ್ಕೋಬೇಕು. ನೋಡಿಲಿ ಈ ಥರ ಉಲ್ಟಾ ಮಾಡ್ಕೋಬೇಕು. ನಿಮ್ಮ ಹತ್ರ ಹರಿದೋಗಿರೋ ಬೆಡ್ಶೀಟೆಲ್ಲ ಇರುತ್ತಲ್ಲ ಅಂಥದ್ರಲ್ಲಿ ಈ ಥರ ಕವರ್ಗಳು ನೀಟಾಗಿ ಮಾಡ್ಕೋಬೋದು. ತುಂಬ ಈಸಿನೂ ಕೂಡ. ನೋಡಿ ಪಿಲ್ಲೋ ಕವರ್ ಆಗಿದೆ. ಇಲ್ಲಿ ಮೂಲೆಯಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಒಳಗಡೆ ಹೋಗಿರುತ್ತಲ್ಲ ಇದನ್ನು ಕರೆಕ್ಟಾಗಿ ಎಳ್ಕೊಂಡು ಕರೆಕ್ಟ್ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿದೆ. ನಾವು ಅಂಗಡಿಯಿಂದ ತಗೊಳ್ಳೋದಕ್ಕಿಂತ ನಮ್ಮ ಹತ್ರ ಇರೋ ಬಟ್ಟೆಯಲ್ಲಿ ಈ ಥರ ಕವರ್ಗಳನ್ನ ಮಾಡ್ಕೋಬೋದು. ನೋಡಿ ಅಳತೆ ಕವರ್ನ ತೋರಿಸ್ತೀನಿ ನೋಡಿ. ನೋಡಿ ಎರಡೂ ಕೂಡ ಕರೆಕ್ಟಾಗಿದೆ, ಸೇಮ್ ಅದೇ ಥರನೇ ಬಂದಿದೆ. ನನ್ನ ಹತ್ರ ಇಲ್ಲಿ ಪಿಲ್ಲೋ ಇಲ್ಲ ಚಿಕ್ಕದು, ಹಾಗಾಗಿ ಹಾಕಿ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಇದರಲ್ಲಿ ಈ ಥರ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.